MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಇಡೀ ದೇಶದ ಗಮನವನ್ನ ಸೆಳೆದಿದೆ ಸದ್ಯಕ್ಕೆ ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯಲ್ಲಿ ನಡೀತಾ ಇರುವ SIT ತನಿಖೆ. ನೂರಾರು ಶವಗಳನ್ನ ಹೂತಿಟ್ಟಿರೋದಾಗಿ ದೂರುದಾರ ಕೊಟ್ಟಿರುವ ಹೇಳಿಕೆಯನ್ನ ಆಧಾರವಾಗಿಟ್ಕೊಂಡು ಆತನೇ ಗುರುತಿಸಿರುವ ಜಾಗದಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ಇವತ್ತು 2ನೇ ದಿನ. ಆತ ಹೇಳಿದಂತೆ ಆತ ಹೇಳಿದ ಜಾಗದಲ್ಲಿ ಆತನೂ ಸೇರಿದಂತೆ ಆತನ ಪರವಾಗಿ ನಿಂತಿರುವವರ ಒತ್ತಡ, ಯಾವ ತನಿಖಾಧಿಕಾರಿ ನೇತೃತ್ವದಲ್ಲಿ ಈ ತನಿಖೆ ಆಗಬೇಕು ಅನ್ನೋ ಒತ್ತಡ ಆಯಿತೋ ಅದೇ ತನಿಖಾಧಿಕಾರಿ ಸಮ್ಮುಖದಲ್ಲಿ SIT ಮುಖ್ಯಸ್ಥ ಮೊಹಂತಿಯವರ ಸಮ್ಮುಖದಲ್ಲೂ ಕೂಡ ಇವತ್ತು ಭೂಮಿಯನ್ನ ಅಗೆದು ನಿಜವಾಗ್ಲೂ ಧರ್ಮಸ್ಥಳದ ಮಣ್ಣಿನ ಒಳಗಡೆ ನ್ಯಾಯಕ್ಕಾಗಿ ಹಪಹಪಿಸ್ತಾ ಇರುವ ಅಸ್ಥಿ ಪಂಜರಗಳು ಇದೆಯಾ ಅನ್ನೋದನ್ನ ಹುಡುಕುವ ಪ್ರಯತ್ನ ಮಾಡಲಾಯಿತು. ಅನುಚೇತ್ ಅವರಿದ್ರು, ಮೊಹಂತಿ ಅವರಿದ್ರು, ದೂರುದಾರ ಇದ್ದ, ಹಾಗೆ ಈ ವಿಧಿವಿಜ್ಞಾನ ಇಲಾಖೆಯ ಅಧಿಕಾರಿಗಳಿದ್ರು, ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಕಂದಾಯ ಇಲಾಖೆ, ಪಂಚಾಯಿತಿ, ಹೀಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ದೂರುದಾರರ ಸಮ್ಮುಖದಲ್ಲಿ ಉತ್ಖನನ ನಡೆದರೂ ಕೂಡ ಆ ಗೋರಿಯಿಂದ ಆಚೆ ಬಂದದ್ದು ಅಸ್ಥಿ ಪಂಜರ ಅಲ್ಲ. ಬದಲಾಗಿ ಏನು ಬಂತು ಗೋರಿಯಿಂದ ಆಚೆ? ಸಿಕ್ಕ ವಸ್ತುಗಳೇನು? ಆ ವಸ್ತುಗಳು ಈ ಪ್ರಕರಣಕ್ಕೆ ಸಾಕ್ಷಿಯಾಗಿ ನಿಲ್ತವ? ನ್ಯಾಯಕ್ಕಾಗಿ ಹಪಹಪಿಸ್ತಾ ಇರುವ ಆ ಅಸ್ಥಿ ಪಂಜರಗಳಿಗೆ ಈಗ ಸಿಕ್ಕಿರುವ ವಸ್ತುಗಳು ಸಮಾಧಾನವನ್ನ ಹೇಳ್ತವ? ವಿವರಿಸುತ್ತೆ ಈ ವರದಿ. ಧರ್ಮಸ್ಥಳದಲ್ಲಿ 2ನೇ ದಿನದ ಉತ್ಖನನ ಅಂತ್ಯ. ಅಗೆದರೂ ಸಿಗಲಿಲ್ಲ, ಬಗೆದರೂ ಸಿಗಲಿಲ್ಲ. ಧರ್ಮಸ್ಥಳ ಬುರುಡೆ ಕೇಸ್ನ SIT ತನಿಖೆ ಚುರುಕುಗೊಂಡಿದೆ. ನೇತ್ರಾವತಿ ತಟದಲ್ಲಿ 2ನೇ ದಿನದ ಉತ್ಖನನ ಬಿರುಸಿನಿಂದ ನಡೆಯಿತು. ಇಂದಾದ್ರೂ ಬುರುಡೆ ಸಿಗುತ್ತಾ ಅಂತ ಕುತೂಹಲದಿಂದ ಕಾಯ್ತಿದ್ದವರಿಗೆ ಇವತ್ತು ನಿರಾಸೆಯಾಗಿದೆ. ಎಸ್, ನಿಗೂಢ ವ್ಯಕ್ತಿ ತೋರಿಸಿದ್ದ ಸ್ಥಳದಲ್ಲಿ 2ನೇ ದಿನವೂ ಎಷ್ಟೇ ಅಗೆದರೂ ಬಗೆದರೂ ಅಸ್ಥಿ ಪಂಜರವಾಗಲಿ ಸಣ್ಣ ಮೂಳೆ ಕೂಡ ಪತ್ತೆಯಾಗಲಿಲ್ಲ. ಎಷ್ಟೇ ಅಗಿದ್ರೂ ತಲೆ ಬುರುಡೆ ಸಿಗಲಿಲ್ಲ. ಬರೋಬ್ಬರಿ 5 ಸಮಾಧಿ ಸ್ಥಳಗಳಲ್ಲಿ ಉತ್ಖನನ ಮಾಡಿದ್ರೂ ಯಾವುದೇ ಕುರುಹು ಪತ್ತೆಯಾಗಲಿಲ್ಲ. ದಿನದ ಉತ್ಖನನ ಕಾರ್ಯ ಪೂರ್ಣಗೊಂಡಿದ್ದು 5 ಸ್ಥಳಗಳಲ್ಲಿ ಅಗೆಯಲಾಯಿತು. ಹಾಗಿದ್ರೆ ಕಾರ್ಯಾಚರಣೆಯಲ್ಲಿ ಸಿಕ್ಕಿದ್ದೇನು ಅಂತ ನೋಡೋದಾದ್ರೆ, ಮೊದಲು ನೇತ್ರಾವತಿ ತೀರದಲ್ಲಿ ಸಮಾಧಿ ಅಗೆಯಲಾಯಿತು. 15 ಅಡಿ ಅಗಲ 8 ಅಡಿ ಆಳದವರೆಗೂ ಅಗೆದ್ರೂ ಏನೂ ಪತ್ತೆಯಾಗಲಿಲ್ಲ. ಇನ್ನು 2ನೇ ಸ್ಥಳವಾದ ದಟ್ಟಾರಣ್ಯದಲ್ಲಿ 6 ಅಡಿ ಅಗಲ 6 ಅಡಿ ಆಳದವರೆಗೂ ಅಗೆದ್ರೂ ಯಾವುದೇ ಶವ ಎಲುಬು ಪತ್ತೆಯಾಗಲಿಲ್ಲ. ಇನ್ನು ನೇತ್ರಾವತಿ ಸ್ನಾನಘಟ್ಟದ ಬಳಿ ಗುರುತಿಸಿದ್ದ 3ನೇ ಸ್ಥಳದಲ್ಲಿ 6 ಅಡಿ ಅಗಲ 6 ಅಡಿ ಆಳ ಅಗೆದ್ರೂ ಏನೂ ಪತ್ತೆಯಾಗಲಿಲ್ಲ. 4ನೇ ಸ್ಥಳವಾದ ನೇತ್ರಾವತಿ ಗುಡ್ಡ ಪ್ರದೇಶದಲ್ಲೂ 6 ಅಡಿ ಅಗೆದರೂ ಶವದ ಯಾವ ಕುರುಹು ಕೂಡ ಪತ್ತೆಯಾಗಲಿಲ್ಲ. ಅದೇ ಪ್ರದೇಶದಲ್ಲಿ 5ನೇ ಸ್ಥಳದಲ್ಲಿಯೂ ಕೂಡ 6 ಅಡಿ ಅಗಲ 6 ಅಡಿ ಆಳದವರೆಗೂ ಅಗೆದ್ರೂ ಅಸ್ಥಿ ಪಂಜರವಾಗಲಿ ಒಂದು ಮೂಳೆಯಾದ್ರೂ ಪತ್ತೆಯಾಗಲಿಲ್ಲ. ಇನ್ನು 2ನೇ ದಿನದ ಉತ್ಖನನದ ಬಳಿಕ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಹೇಳಿದ್ದು ಹೀಗೆ. ಐದು ಸ್ಥಳಗಳಲ್ಲಿ ಅಗೆದು ತೆರಳಿದ ತಂಡ ಮತ್ತೆ ನಾಳೆ ಉತ್ಖನನ ಮಾಡಲಿದೆ. ಇಂದು ಬಯಲಾಗದ ಸಮಾಧಿ ರಹಸ್ಯ ನಾಳೆಯಾದ್ರೂ ಬಯಲಾಗುತ್ತಾ ಕಾದು ನೋಡಬೇಕು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಡಿಗಳ ಮೇಲೆ ಅಡಿಗಳನ್ನ ಭೂಮಿ ಬಗೆದ್ರೂ ಕೂಡ ಬುರುಡೆ ಸಿಗಲಿಲ್ಲ, ಮೂಳೆ ಸಿಗಲಿಲ್ಲ, ಅಸ್ಥಿ ಪಂಜರ ಸಿಕ್ಕಿಲ್ಲ. ಹಾಗಂದು ಮಾತ್ರಕ್ಕೆ ತನಿಖೆ ಮುಗ್ದು ಹೋಗಿಲ್ಲ. ಆದರೆ ಈ 13 ಸ್ಪಾಟ್ಗಳಲ್ಲಿ ಹೀಗೆ ಭೂಮಿಯನ್ನ ಉತ್ಖನನ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ವಸ್ತುಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. 1ನೇ ಸ್ಪಾಟ್ನಲ್ಲಿ ID ಕಾರ್ಡ್ ಹಾಗೆ ರವಿಕೆ ಸಿಕ್ಕಿದೆಯಂತ. ಇದು SIT ಹೇಳಿದ್ದಲ್ಲ, ಅಂದ್ರೆ ತನಿಖಾಧಿಕಾರಿಗಳಿಂದ ಬಂದ ಅಧಿಕೃತವಾದ ಮಾಹಿತಿ ಅಲ್ಲ. 1, 2, 3, 4, 5 ಈ 5 ಸ್ಪಾಟ್ಗಳಲ್ಲಿ ಏನು ಕೂಡ ಸಿಕ್ಕಿಲ್ಲ ಅನ್ನೋದು ಅಧಿಕೃತವಾದ ಮಾಹಿತಿ. ಆದರೆ ಈ 1ನೇ ಪಾಯಿಂಟ್ನಲ್ಲಿ ಅಂದರೆ ಈತ 13 ಪಾಯಿಂಟ್ಗಳನ್ನು ಏನು ಗುರುತಿಸಿದ್ದ, ಆ ಪೈಕಿ ಮೊದಲ ಪಾಯಿಂಟ್ನಲ್ಲಿ ಕಳೆ ಬರಹ ಅಂತೂ ಪತ್ತೆ ಆಗಲಿಲ್ಲ, ಬದಲಾಗಿ ID ಕಾರ್ಡ್ ಹಾಗೆ ರವಿಕೆ ಸಿಕ್ಕಿದೆ ಅಂತ ಹೇಳಿ ವಕೀಲರೊಬ್ಬರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅನನ್ಯ ಭಟ್ ಪರ ವಕೀಲರಾದ ಮಂಜುನಾಥ್ ಅವರ ಹೇಳಿಕೆ ಕೇವಲ ಇಷ್ಟು ಮಾತ್ರ ಅಲ್ಲ, 13 ಗುಂಡಿಗಳನ್ನು ಕೂಡ ಬಗೆದ್ರೆ ಒಟ್ಟು 45ಕ್ಕೂ ಹೆಚ್ಚು ಶವಗಳಿದೆ ಅಲ್ಲಿ, ಅದೆಲ್ಲವೂ ಕೂಡ ಆಚೆ ಬರುತ್ತೆ ಅನ್ನೋದು ಅವರ ಅಚಲ ನಂಬಿಕೆ ಹಾಗೆ ವಿಶ್ವಾಸ. ಲೆಕ್ಕ ಕೂಡ ಕೊಟ್ಟಿದ್ದಾರೆ, ಯಾವ್ಯಾವ ಸ್ಪಾಟ್ನಲ್ಲಿ ಎಷ್ಟೆಷ್ಟು ಮೃತದೇಹಗಳು ಇದೆ ಅಂತ ಹೇಳಿ. ಸೈಟ್ ನಂಬರ್ 1ರಲ್ಲಿ 2 ದೇಹ ಇದೆಯಂತೆ, ಸೈಟ್ ನಂಬರ್ 2ರಲ್ಲೂ ಕೂಡ 2 ದೇಹ ಇದೆಯಂತೆ, ಸೈಟ್ ನಂಬರ್ 3ರಲ್ಲಿ 2 ದೇಹ, ಸೈಟ್ ನಂಬರ್ 4, 5ರಲ್ಲಿ ಒಟ್ಟು 6 ದೇಹಗಳಿದೆ. ಇದು ವಕೀಲರು ಕೊಡ್ತಿರೋ ಲೆಕ್ಕ. ನೆನಪಿರಲಿ ವೀಕ್ಷಕರೇ, ಇವತ್ತಿಗೆ ಈ ಲೆಕ್ಕ ಪಕ್ಕಾ ಆಗಬೇಕಾಗಿತ್ತು. ಅಂದರೆ 5 ಸೈಟ್ಗಳಲ್ಲಿ ವಕೀಲರು ಹೇಳ್ತಿರೋ ಲೆಕ್ಕವನ್ನು ಆಧರಿಸಿ ನಾವು ನೋಡೋದಾದರೂ ಕೂಡ 6 + 6 12 ಮೃತದೇಹಗಳು ಅಥವಾ ಆ ದೇಹಗಳಿಗೆ ಸಂಬಂಧಪಟ್ಟ ಅಸ್ಥಿಪಂಜರ, ಅಟ್ಲೀಸ್ಟ್ 1 ಮೂಳೆ ಆಚೆ ಬರಬೇಕಾಗಿತ್ತು. 12 ಲೆಕ್ಕ ಕೊಟ್ಟಿರೋ ಪ್ರಕಾರ 12 ದೇಹಗಳು ಈ 5 ಸ್ಪಾಟ್ಗಳಿಂದ ಆಚೆ ಬರಬೇಕಾಗಿತ್ತು. ಆದರೆ ಸಿಕ್ಕಿರೋದು ವಕೀಲರದ್ದೇ ಪ್ರಕಾರ ಬ್ಲೌಸ್ ಹಾಗೆ ID ಕಾರ್ಡ್. ಇದು ಕೂಡ ಅದೇ ಮೃತಪಟ್ಟ ವ್ಯಕ್ತಿಯದ್ದ ಗೊತ್ತಿಲ್ಲ, ಇವರು ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಕೇವಲ ಇಷ್ಟು ಮಾತ್ರ ಅಲ್ಲ, ಸೈಟ್ ನಂಬರ್ 6, 7, 8 ಇದರ ಉತ್ಖನನ ನಾಳೆ ಆಗಬಹುದೇನೋ. ಇದರ ಉತ್ಖನನ ಆದ ಸಂದರ್ಭದಲ್ಲೂ ಕೂಡ ದೇಹಗಳಿದೆ ಬರೋಬ್ಬರಿ 8 ಅನ್ನೋದು ವಕೀಲರ ವಾದ. ಸ್ಪಾಟ್ ನಂಬರ್ 9ರಲ್ಲಿ 6ರಿಂದ 7 ದೇಹಗಳಿದೆಯಂತೆ, ಸ್ಪಾಟ್ ನಂಬರ್ 10ರಲ್ಲಿ 3, ಇದರ ಜೊತೆಗೆ ಸ್ಪಾಟ್ ನಂಬರ್ 11ರಲ್ಲಿ ಬರೋಬ್ಬರಿ 9 ದೇಹಗಳಿದೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಈ ದೂರುದಾರ ಕೂಡ ತನಿಖಾಧಿಕಾರಿಗಳ ಮುಂದೆ ಹಿಂಗೆ ಹೇಳಿದ್ದಾನಂತೆ, 9, 10 ಹಾಗೆ 11ನೇ ಜಾಗ ನಾನೇನು ಗುರುತಿಸಿದ್ದೀನಲ್ಲ, ಮೊದಲು ಅದನ್ನು ಬಗೆಯೋಣ, ಅಲ್ಲಿ ಆ್ಯಕ್ಚುಲಿ ಸಿಕ್ಕೇ ಸಿಗತ್ತೆ ಮೂಳೆ ಅಥವಾ ಅಸ್ಥಿಪಂಜರ ಅಂತ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ವಕೀಲರಾದ ಮಂಜುನಾಥ್ ಅವ್ರ ಪ್ರಕಾರ ಕೂಡ ಅತಿ ಹೆಚ್ಚು ದೇಹಗಳು ಸಿಗೋ ಸಾಧ್ಯತೆ ಇರೋದು ಈ 9, 10 ಹಾಗೆ 11ನೇ ಸ್ಪಾಟ್ನಲ್ಲೇನೆ. ಸೈಟ್ ನಂಬರ್ 9ರಲ್ಲಿ 6ರಿಂದ 7 ದೇಹ ಸಿಗಬೇಕು, ಸೈಟ್ ನಂಬರ್ 10ರಲ್ಲಿ 3 ದೇಹ ಸಿಗಬೇಕು, 11ರಲ್ಲಿ ಬರೋಬ್ಬರಿ 9 ದೇಹ ಸಿಗಬೇಕು. ಸಿಗತ್ತಾ? ನಾಳೆ ಉತ್ತರ ಸಿಗತ್ತೆ. ಇನ್ನು ಸೈಟ್ ನಂಬರ್ 12ರಲ್ಲಿ 4ರಿಂದ 5 ದೇಹ ಇದೆ, ಸೈಟ್ ನಂಬರ್ 13ರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಿ ಮಂಜುನಾಥ್ ಅವರು ಹೇಳ್ತಿದ್ದಾರೆ. ಆದರೆ ಮಂಜುನಾಥ್ ಅವರ ಹೇಳಿಕೆಯನ್ನ SIT ಸಾರಾ ಸಗಟಾಗಿ ತಳ್ಳಹಾಕಿದೆ. ಊಹಾಪೋಹಗಳಿಗೆ ಕಿವಿಗೊಡಬೇಡಿ, ತನಿಖೆ ಹಂತದಲ್ಲಿದೆ, ತನಿಖೆ ಪ್ರಗತಿಯಲ್ಲಿದೆ, ಹೀಗಾಗಿ ಈಗಲೇ ನಾವು ಯಾವ ಮಾಹಿತಿಯನ್ನ ಕೂಡ ಹೊರಹಾಕೋದಿಲ್ಲ, ನಾವು ಕೊಡದ ಮಾಹಿತಿಯನ್ನ ಜನ ಕೂಡ ನಂಬುವ ಅವಶ್ಯಕತೆ ಇಲ್ಲ. SITಯ ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್. ಹೀಗಾಗಿ 5 ಜಾಗಗಳಲ್ಲಿ ಸಿಗದ ಮೂಳೆ ಅಸ್ಥಿಪಂಜರ ನಾಳೆ ಹೊರಗೆ ಬರುತ್ತಾ ಅನ್ನೋ ಕುತೂಹಲ ಇದ್ದೇ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಧರ್ಮಸ್ಥಳದಲ್ಲಿ ಶವಾಹುತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನ ಕೂಡ ಸಾಲು ಟ್ವಿಸ್ಟ್ಗಳು ಸಿಗ್ತಲೇ ಇದೆ. ತನಿಖೆಯ ಹೊಣೆ ಹೊತ್ತಿರುವ ಅಧಿಕಾರಿಯೇ ಹೊರ ಹೋಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈ SIT ಟೀಮ್ಗೆ ಪ್ರಣಬ್ ಮೊಹಂತಿ ಅವರೇನೇ ನೇತೃತ್ವವನ್ನು ವಹಿಸಬೇಕು ಅನ್ನೋ ಒತ್ತಡ ಆಯ್ತು. ಸರ್ಕಾರ ಕೂಡ ಅದಕ್ಕೆ ಮಣಿದು ಅವರನ್ನೇ ಈ SIT ಟೀಮ್ನ ಲೀಡ್ ಆಫೀಸರ್ ಆಗಿ ಮಾಡಿದ್ರು. ಆದರೆ ಅವರೇ ಹೊರ ಹೋಗ್ತಾರಾ ಅನ್ನೋ ಚರ್ಚೆ ಕೂಡ ಪ್ರಾರಂಭವಾಗಿದೆ. ಇದೆಲ್ಲದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್, ಪ್ರಣವ್ ಮೊಹಾಂತಿ ಸ್ಥಾನಕ್ಕೆ ಬರೋದ್ಯಾರು? ಧರ್ಮಸ್ಥಳ ಸುತ್ತಮುತ್ತ ಭಾಗದಲ್ಲಿ ಶವಗಳನ್ನ ಹೂತಿಟ್ಟಿರುವ ಆರೋಪದ ತನಿಖೆ ನಡೆಸುತ್ತಿರುವ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಕೇಂದ್ರ ಸೇವೆಗೆ ಆಯ್ಕೆಯಾಗಿದ್ದಾರೆ. ಇದರಿಂದಾಗಿ SITಗೆ ಬೇರೆ ಅಧಿಕಾರಿ ನೇಮಕದ ಬಗ್ಗೆ ಗೃಹ ಇಲಾಖೆ ಚರ್ಚೆ ನಡೆಯುತ್ತಿದೆ. ಈ ಬಗ್ಗೆ ಖುದ್ದು ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ SIT ಮಾಡ್ಬೋದಾ ಅಥವಾ
ಅವರನ್ನು ಬದಲಾಯಿಸಬೇಕಾ ಅದನ್ನು ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ SIT ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ದರೆ ಇಲ್ಲಿ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್. ಪೊಲೀಸರ ಮಾಹಿತಿ ಕೇಳುತ್ತಿದೆ SIT ಟೀಮ್. ಧರ್ಮಸ್ಥಳ ಆಸುಪಾಸಿನಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ಸಂಬಂಧ ವಿಶೇಷ ತನಿಖಾ ತಂಡದ ಶೋಧ ಕಾರ್ಯ ಹಾಗೂ ತನಿಖೆ ತೀವ್ರಗೊಂಡಿದೆ. ಒಂದೆಡೆ ದೂರುದಾರ ತಿಳಿಸಿರುವ ಸ್ಥಳಗಳಲ್ಲಿ ಶವಗಳಿಗಾಗಿ ಹುಡುಕಾಟ ನಡೆಸಲಾಗುತ್ತಿದ್ರೆ, ಮತ್ತೊಂದೆಡೆ 1995ರಿಂದ ಈವರೆಗೆ ಧರ್ಮಸ್ಥಳ ಔಟ್ಪೋಸ್ಟ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದವರ ಪಟ್ಟಿ ನೀಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ SPಗೆ SIT ಮನವಿ ಮಾಡಿದೆ. ತಲೆಬುರುಡೆ ಕೇಸ್ನಲ್ಲಿ ಬೆಳ್ತಂಗಡಿ ಪೊಲೀಸರು ಕೂಡ ಆರೋಪಿಗಳಾಗ್ತಾರೆ ಎಂದು ಹಿರಿಯ ವಕೀಲ ಬಾಲನ್ ಬಿಗ್ ಬಾಂಬೊಂದನ್ನು ಸಿಡಿಸಿದ್ದಾರೆ. ಅಲ್ಲದೆ ನನಗೆ ದೂರುದಾರನ ಮೇಲೆ ಸಂಪೂರ್ಣ ನಂಬಿಕೆ ಇದೆ, 13 ಸ್ಥಳಗಳಲ್ಲೂ ಉತ್ಖನನ ಮಾಡಿದ್ರೆ ಅಸ್ಥಿಪಂಜರ ಸಿಗುತ್ತೆ ಎಂದಿದ್ದಾರೆ. ಬಿಸಿಲ್ ಬ್ಲೋವರ್ ಇದ್ದಾರೆ, ಅವನು ಜುನೈನ್ ಇದ್ದಾನೆ. ಸುಳ್ಳು ಹೇಳುವ ಅವಶ್ಯಕತೆ ಅವನಿಗಿಲ್ಲ. ಅವನು ಜುನೈನ್ ಇದ್ದಾನೆ, ಅವನು ಅನುಭವಿಸಿದ್ದಾನೆ, ಅವನು ಅಲ್ಲಿ ರಿಸ್ಕ್ ತಗೊಂಡು ತೋರಿಸ್ತಾ ಇದ್ದಾನೆ. 1-2 ಮಿಸ್ಫೈರ್ ಆಗಿರುತ್ತೆ, ಡೆಫಿನೆಟ್ ಆಗಿ ಸಿಗುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳೇ ಟಾರ್ಗೆಟ್. ಯಾಕೆ ನೇಹಾ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಯಾಕೆ ಭಟ್ಕಳದ ಯಮುನಾ ನಾಯ್ಕ ಬಗ್ಗೆ ಮಾತಾಡ್ಲಿಲ್ಲ? ಯಾಕೆ ಅಂಜಲಿ ಬಗ್ಗೆ ಮಾತಾಡೋದಿಲ್ಲ? ಸೊ ಇಂಥ ಬೇಕಾದಷ್ಟು ಘಟನೆಗಳಾಗಿದಾವಲ್ಲ. ಅವಾಗ ಎಡಪಂಥೀಯರು ಬುದ್ಧಿಜೀವಿಗಳು ಬಾಯಿ ಮುಚ್ಕೊಂಡು ಕೂತಿದಾರಲ್ಲ. ನೀವು ಒಂದೇ ಗುರಿ ನಿಮ್ದು, ಹಿಂದುತ್ವ ಅನ್ನುವಂಥ, ಹಿಂದೂಗಳು ಅನ್ನುವಂಥದ್ದು, ದೇವಸ್ಥಾನ ಅನ್ನುವಂಥದ್ದು, ಯಾವುದೋ ಒಂದು ಒಳ್ಳೆಯ ಧರ್ಮಸ್ಥಳ ಅನ್ನುವಂಥದ್ದೇ ಟಾರ್ಗೆಟ್ ಇದೆ ವಿನಃ ನಿಮಗೆ ಮಹಿಳೆಯರ ಬಗ್ಗೆ ಕಾಳಜಿ ಎಳ್ಳಷ್ಟು ಇಲ್ಲ. 100ಕ್ಕೆ 100 ಹೇಳ್ತೀನಿ, ಎಳ್ಳಷ್ಟು ಇಲ್ಲ. ಧರ್ಮಸ್ಥಳ ಪ್ರಕರಣ ರಾಜ್ಯಾದ್ಯಂತ ಚರ್ಚೆಯಾಗುತ್ತಿದ್ದು, ಶವ ಸಿಗದಿದ್ದರೆ ನಿಗೂಢ ವ್ಯಕ್ತಿ ಬಗ್ಗೆ ಆಕ್ರೋಶ ವ್ಯಕ್ತವಾಗೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳದ ಧರ್ಮಸ್ಥಳದ ಬಗ್ಗೆ ದೂರನ್ನ ಹೇಳ್ತಾ ಇರುವ ಅನಾಮಿಕ ಇದೀಗ ದೇಶದಾದ್ಯಂತ ಸದ್ದು ಮಾಡ್ತಿದ್ದಾನೆ. ಆತ ತೋರಿಸಿದ ಕಡೆಯಲ್ಲೆಲ್ಲ ಕಳೆ ಬರಹಕ್ಕಾಗಿ ಹುಡುಕಾಟ ಕೂಡ ನಡೀತಾ ಇದೆ. ಇದರ ಮಧ್ಯೆ ಈತನ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಆಕ್ರೋಶ, ಅಸಮಾಧಾನಗೊಂಡಿರುವವರು ಯಾರು, ವಿವರಿಸುತ್ತೆ ಈ ವರದಿ. ಬುರುಡೆ ಅವನು ಹೇಳಿದ್ದೆಲ್ಲ ಬುರುಡೆ. ಆಗಂತುಕನ ವಿರುದ್ಧ ಧರ್ಮಸ್ಥಳ ಭಕ್ತಾದಿಗಳ ಕಿಡಿ. ಧರ್ಮಸ್ಥಳದಲ್ಲಿ ಶವ ಹೂತಿದ್ದೇನೆ ಎಂದು ಅಬ್ಬರಿಸಿ ವಕೀಲರ ಮೂಲಕ ದೂರು ಕೊಡಿಸಿ SIT ವಿಚಾರಣೆ ಎದುರಿಸಿದ್ದ ಆಗಂತುಕನ ವಿರುದ್ಧ ಧರ್ಮಸ್ಥಳದ ಭಕ್ತ ಸಂಕುಲ ಕಿಡಿಕಾರುತ್ತಿದೆ. ಶ್ರೀ ಕ್ಷೇತ್ರದ ಪಾವಿತ್ರ್ಯತೆ ಹಾಳು ಮಾಡಲು ಈ ಷಡ್ಯಂತ್ರ ಹೆಣೆದಿದ್ದಾರೆ ಎಂದು ಕಿಡಿಕಾರುತ್ತಿದ್ದಾರೆ. ಕೊಳೆತು ನಾರುತ್ತಿದ್ದ ಶವಗಳನ್ನ ಹೂಳಲಾಗುತ್ತಿತ್ತು. ಏನಾಗ್ತಿತ್ತು ಅಂತ ಹೇಳಿದ್ರೆ, ತುಂಬ ವಿಪರೀತ ಕೊಳೆತ ಶವಗಳನ್ನು, ವಿಪರೀತ ಅದು ಅಂದರೆ ಕೊಳೆತು ನಾರುತ್ತಿರುವಂಥ ಶವಗಳನ್ನು ಇಲ್ಲಿಗೆ ಬೆಳ್ತಂಗಡಿಯಿಂದ ಡಾಕ್ಟ್ರನ್ನು ಕರೆಸಿ ಆಯಾಯ ಸ್ಥಳದಲ್ಲೇ ಮಾಡ್ತಿದ್ರಂತೆ. ಆಗ ಅಂದರೆ ಎಲ್ಲ ದಾಖಲೆಗಳ ಪ್ರಕಾರನೇ ಆಯಾಯ ಸ್ಥಳದಲ್ಲಿ ಮಾಡ್ತಿದ್ದ ನಿದರ್ಶನಗಳಿವೆ. ಶ್ರದ್ಧಾ ಭಕ್ತಿ ತಾಣದಲ್ಲಿ ಅಪಪ್ರಚಾರ ಸಲ್ಲದು. ಸರ್, ಇದು ಭಕ್ತಿಯ ಕೇಂದ್ರ. ಒಂದು ಸಾಕಷ್ಟು ಜನಗಳು ಇಲ್ಲಿಗೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಹಾಗಾಗಿಬಿಟ್ಟು ಇಲ್ಲಿ ನಾವು ಅಪಪ್ರಚಾರ ಮಾಡ್ತಕ್ಕಂಥದ್ದು ಸಲ್ಲದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಒಟ್ಟಿಗೆ ಇಲ್ಲಿ ಏನೇನು ನಡೆದಿದೆ ಬಿಟ್ಟಿದೆ ಅಂತ ಮಂಜುನಾಥನಿಗೆ ಗೊತ್ತಿನ ಬಂದಿರತಕ್ಕಂಥ ಜನಗಳಿಗೆ ಗೊತ್ತಿಲ್ಲ. ಇದೊಂದು ಗಾಳಿ ಸುದ್ದಿ ಅಂತ ನನ್ನ ಒಂದು ಸಲಹೆ ಹೇಳ್ತಕ್ಕಂಥ. ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಬಳಿಯಲು ಷಡ್ಯಂತ್ರ. ಅನಾಥ ಕಾಲದಿಂದಲೂ ಒಂದು ಒಳ್ಳೆಯ ಕ್ಷೇತ್ರವಾಗಿ ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ಆಂಧ್ರದಲ್ಲಿ ತಿರುಪತಿ ಹೆಂಗೆ ಬೆಳೆದಿದೆಯೋ ಆ ರೀತಿ ಧರ್ಮಸ್ಥಳದ ಒಂದು ದೊಡ್ಡ ಕೇಂದ್ರವಾಗಿದೆ. ಅದನ್ನು ಕಪ್ಪು ಚಿಕ್ಕಿ ಬೆಳಿಬೇಕು ಅಂತ ಸಂಬಂಧಪಟ್ಟರು ಒಂದು ಸ್ವಲ್ಪ ಜನ ಅದು ಕಪ್ಪು ಚಿಕ್ಕಿ ಬೆಳಿಬೇಕು, ಅದಕ್ಕೊಂದು ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ದೃಷ್ಟಿ ಮೇಲೆ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ. ಈಗ ತೋರಿಸಿದನ್ನು ನ್ಯಾಚುರಲಿ 1, 2, 3 ಇದು ಮಾಡೋದ್ರೊಳಗೆ ಅದು ತೋರಿಸ್ಬೋದಾಗ್ತಾನೆ, ಯಾಕೆ ತೋರಿಸ್ಲಿಲ್ಲ? ಧರ್ಮಸ್ಥಳದಲ್ಲಿ ಅನಾಚಾರ ನಡೆದಿದ್ರೆ ಶ್ರೀ ಮಂಜುನಾಥ ಸ್ವಾಮಿ ನೋಡಿಕೊಳ್ತಾರೆ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಾರೆ. ಸದ್ಯ ಕೇಳಿ ಬಂದಿರೋ ಆರೋಪಗಳೆಲ್ಲ ಸುಳ್ಳು ಅಂತ ಭಕ್ತರು ಕಿಡಿಕಾರುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಧರ್ಮಸ್ಥಳ ಪ್ರಕರಣದ ಬಗ್ಗೆ ಪತ್ರಕರ್ತ ವಸಂತ್ ಗಿಳಿಯಾರ್ ನಮ್ಮ ಪ್ರತಿನಿಧಿ ಮಾರುತಿ ಜೊತೆಯಲ್ಲಿ ಮಾತನಾಡಿದ್ದಾರೆ. ನೋಡು. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಸರಿಸುಮಾರು 5 ಕಡೆ ಜಾಗದಲ್ಲಿ ಅಗದಿರುವಂಥದ್ದು, ಯಾವುದೇ ಪಳೆಯುಳಿಕೆಗಳು ಸಿಕ್ಕಿಲ್ಲ. ಅಂದರೆ ಕಳೆಬರಹವನ್ನು ಹುಡುಕ್ಲಿಕ್ಕೆ ಸಾಕಷ್ಟು ಶೋಧ ಕಾರ್ಯ ಮಾಡಿದ್ರು. 100 ಅಧಿಕಾರಿಗಳು ಜೊತೆಗೆ ಒಂದಿಷ್ಟು ಎಕ್ಸ್ಪರ್ಟ್ ಆದಂಥ ನೆಲವನ್ನಾಗಿರುವ ಒಂದಿಷ್ಟು ಜನರು ಎಲ್ಲರನ್ನ ತೆಗೆದುಕೊಂಡು ಈಗ ಕಾರ್ಯವನ್ನು ಶೋಧ ಮಾಡ್ತಿರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಇದುವರೆಗೂ ಅಲ್ಲಿ ಏನೂ ಸಿಕ್ಕಿಲ್ಲ. ಒಂದಿಷ್ಟು ID ಕಾರ್ಡ್ಗಳು ಒಂದು ರವಿಕೆ ಸಿಕ್ಕಿದೆ ಅನ್ನೋ ಒಂದಷ್ಟು ಮಾಹಿತಿಯನ್ನು ಬಿಟ್ಟರೆ ಸದ್ಯ SIT ಕೂಡ ಅದನ್ನು ಹೊರಹಾಕಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ವಸಂತ್ ಗಿಳಿಯಾರ್ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಈಗ ಇಷ್ಟೊಂದು ತನಿಖೆ ನಡೆಸಿರುವಂಥದ್ದು, ಅದರಲ್ಲೂ ಸಾಕಷ್ಟು ಮುಸುಕುದಾರಿಯನ್ನು ಗ್ರಿಲ್ ಮಾಡಿರುವಂಥದ್ದು, ಈಗ ಒಂದು ಕಡೆಗೆ ಶೋಧ ಕಾರ್ಯ ನಡೀತಾ ಇದೆ, ಏನು ಹೇಳ್ತೀರಿ ಬಗ್ಗೆ? ಸರ್, ಇದು ನೋಡಿ, ಈಗ ಒಬ್ಬ ಮುಸುಕುದಾರಿ ಬರ್ತಾನೆ, ಒಂದು ನಾಟಕೀಯವಾದಂಥ ಬೆಳವಣಿಗೆಗಳು ನಡೀತಾ ಇವೆ. ಈ ಡ್ರಾಮಾವನ್ನು ಇಡೀ ವಿಶ್ವ ನೋಡ್ತಾ ಇದೆ. ಈಗ ಯಾವ ಕ್ಷೇತ್ರದ ಮೇಲೆ ಇವರು ಎಲ್ಲಿ ಧರ್ಮಸ್ಥಳ ಅಂತ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಏನು ತೇಜೋವಧೆ ಮಾಡಬೇಕು, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬವನ್ನು ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದನ್ನು ಈ ಮೂಲಕ ಅವರು ಮಾಡ್ತಿರುವಂಥದ್ದು. ನಿಮಗೆ ನಾನು ನೆನಪಿಸ್ಕೊಡ್ತೀನಿ, 2002ರಲ್ಲಿ ಗೋದ್ರ ಹತ್ಯಾಕಾಂಡ ಆಗ್ತದೆ ಅಂತೇಳಿ ಆಗ್ತದಲ್ಲ, 2005ರಲ್ಲಿ 25 ಶವಗಳನ್ನು ತೀಸ್ತಾ ಸೆಟಲ್ವಾಡು ಹೊರತೆಗೆಯುವಂಥ ಒಂದು ಪ್ರಕರಣ ನಡೆಯುತ್ತೆ. ಅದು ನರೇಂದ್ರ ಮೋದಿಯವರ ಮೇಲೆ ಆರೋಪವನ್ನು ಮಾಡ್ತಾರೆ. ಅದರ ನಂತರ ಅಮೇರಿಕದಲ್ಲಿ ಸಾವಿನ ವ್ಯಾಪಾರಿ ಎನ್ನುವಂಥ ಉಲ್ಲೇಖಗಳು ಬರುವ ಹಾಗೆ ಇವರು ಮಾಡ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಪ್ರೊಪಗಂಡ ಮಾಡಿರೋದು. ಆಮೇಲೆ ಅದನ್ನೆಲ್ಲ ಪರಿಶೀಲನೆ ಮಾಡಿದ ನಂತರ ಅದೆಲ್ಲ ಏನು ಸರ್ಕಾರಿ ಅಧಿಕಾರಿಗಳ ಇದರಲ್ಲೇ ಎಲ್ಲ ದಾಖಲೆಗಳಿರುವಂಥ ಶವಗಳಾಗಿರ್ತದೆ. ಅವರು ಜೈಲಿಗೆ ಹೋಗ್ತಾರೆ. ಆಮೇಲೆ ಅವರಿಗೆ ಹೈಕೋರ್ಟಲ್ಲಿ ಬೇಲ್ ಸಿಗಲ್ಲ, ಸುಪ್ರೀಂ ಕೋರ್ಟಲ್ಲಿ ಬೇಲ್ ಆಗುತ್ತೆ. ಅದೇ ತರಹದ ಅದೇ ಐಡಿಯಾವನ್ನು ಇಟ್ಕೊಂಡು ಅದೇ ಮನೋಸ್ಥಿತಿಯವರು ಇಲ್ಲಿ ಧರ್ಮಸ್ಥಳದ ಮೇಲೆ ಈ ಒಂದು ಆಪಾದನೆಯನ್ನು ಹಾಕ್ತಾ ಇರುವಂಥದ್ದು. ಈಗ ನಾಳೆ ದಿವಸ ಈಗ ಏನು ಗುಂಡಿ ಅಗಿತಾ ಇದ್ದಾರೆ, 15 ಹೇಳಿದ್ದಾನೆ, ಅದರಲ್ಲಿ 5 ಆಗದಾಗಿದೆ, 5ರಲ್ಲಿ ಯಾವುದು ಏನು ಕಳೆಬರಹಗಳೇನು ಸಿಕ್ಕಿಲ್ಲ. ನಾಡಿದ್ದು ಸಿಗಲೂಬಹುದು, ಅದು ವಿಷಯ ಅಲ್ಲ. ಯಾಕಂದರೆ ಅಲ್ಲಿ ಅಗೆಯಲ್ಪಡ್ತಾ ಇರುವಂಥ ಜಾಗ ಯಾವುದು ಕೇಳಿದರೆ, ಅಲ್ಲಿ ಈ ಹಿಂದೆ ಯಾವುದು ಸಾರ್ವಜನಿಕವಾಗಿ ಈ ನಮ್ಮ ಪಂಚಾಯತ್ನವರು ಪೊಲೀಸರ ಸುಪರ್ದಿಯ ಮೇರೆಗೆ ಅಲ್ಲಿನ ಏನು ಈಗ ದೂರುದಾರ ಇದ್ದಾರಲ್ಲ ಅವನು ಅನ್ನುವ ಒಂದು ಗುಮಾನಿ ಇದೆ, ಅವರೆಲ್ಲ ಸೇರಿ ಅಲ್ಲೇ ದಫನ್ ಮಾಡಿರುವಂಥದ್ದು ಆ ಭಾಗದಲ್ಲೇ. ಅದರಲ್ಲಿ ಸ್ಮಶಾನ ಇತ್ತು ಹಾಗಾದ್ರೆ ನೀವು ಹೇಳೋದು? ಸ್ಮಶಾನ ನೋಡಿ ಸರ್, ಹಿಂದೂ ರುದ್ರಭೂಮಿ ಅಂತ ಹೇಳಿದರೆ ಒಂದು 50 ಅಡಿ ಒಳಗಡೆ ಇರುವಂಥದ್ದೊಂದು, ಅಲ್ಲಿ ನಮಗೆ ಸುಡಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಈಗ ಕೆಲವು ದಫನ್ ಮಾಡಬೇಕಾದ್ರೆ ನಮ್ಮದು ಕ್ರೈಸ್ತರಲ್ಲಿ ಮತ್ತು ಮುಸ್ಲಿಮರಲ್ಲಿ ಹುಗಿತಾರೆ, ನಮ್ಮಲ್ಲಿ ಹಿಂದೂಗಳಲ್ಲಿ ಸುಡುವಂಥದ್ದು. ಹಾಗಾಗಿ ಸ್ಮಶಾನದ ಒಳಭಾಗದಲ್ಲಿ ಸುಡ್ಲಿಕ್ಕೆ ಆಗೋದಿಲ್ಲ. 1982 ಇಂದ ಇಲ್ಲಿಯ ತನಕ ಏನೇನಿದೆ ಎಲ್ಲವೂ ಕೂಡ ದಾಖಲೆಗಳು ಪಂಚಾಯತ್ನಲ್ಲಿದೆ ಅನ್ನೋದನ್ನು ನೀವು ಪಂಚಾಯತ್ನ ಅಧ್ಯಕ್ಷರು ಮೊನ್ನೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಎಲ್ಲಿ ಹೊಳೆ ಭಾಗದಲ್ಲಿ ಆ ಶವ ಸಿಕ್ಕಿದಾಗ ಯಾವ ಜಾಗ ಏನು ಸರ್ಕಾರಿ ಜಾಗ ಏನಿದೆ ಅಲ್ಲಿ ಅದನ್ನು ದಫನ್ ಮಾಡಿರೋದ್ರ ಬಗ್ಗೆ ದಾಖಲೆ ಇದೆ. ಕೆಲವು ಶವಗಳನ್ನು ಎಲ್ಲೆಲ್ಲಿ ಮಾಡಲಾಗಿದೆ ಅನ್ನೋದು ಪಂಚಾಯತ್ ಅಧಿಕಾರಿಗಳು ಅದೆಲ್ಲವನ್ನು ಕೂಡ ದಾಖಲೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಿ ಶವ ಹುಗಿಯಲ್ಪಟ್ಟಿದೆ ಅಲ್ಲೇ ಇವರು ಅಗಿತಾ ಇರುವಂಥದ್ದು. ನಾಳೆ ಎಲ್ಲಾದರೂ ಮೂಳೆ ಸಿಕ್ಕಿದ್ರು ಕೂಡ ಯಾರೋ ಮರ್ಡರ್ ಮಾಡಿ ಹಾಕಿದ್ದಾರೆ ಅಂತ ಅರ್ಥ ಅಲ್ಲ. ಅದೆಲ್ಲ FSL ವರದಿ ಹೋಗುತ್ತೆ, ಒಂದಿಷ್ಟು ಚರ್ಚೆಗಳಾಗ್ತವೆ, ಆ ದಿನಾಂಕದಲ್ಲಿ ಅವರು ತೀರ್ಕೊಂಡಿದ್ರ ಅನ್ನೋ ವ್ಯವಸ್ಥೆಗಳು ಬರುತ್ತೆ. ಅದು ಬೇರೆ ಒಂದು ಕಡೆ ಇಟ್ಬಿಟ್ಟೋಣ. ಅದನ್ನ ಪ್ರಮುಖವಾಗಿ ಈಗ ಸದ್ಯ ನಡೀತಿರೋ ವ್ಯವಸ್ಥೆ ಏನು ಅಂತಂದರೆ, ಆ ಮುಸುಕುದಾರಿ ವ್ಯಕ್ತಿ ಒಂದಿಷ್ಟು ಜಾಗಗಳನ್ನ ತೋರಿಸಿರುವಂಥದ್ದು. ತಾವು ಹೇಳೋ ಹಾಗೆ ಆ ಹಿಂದೆ ನೀವು ಹೇಳಿದ 82 ಅಂತ ಹೇಳಿದ್ರಿ, 88 ಅಂತ ಹೇಳಿದ್ರಿ. ಆ ಸಮಯದಲ್ಲಿ ಒಂದು ವೇಳೆ ಈ 88ಅಲ್ಲಿ ಈ ಒಂದು ಮುಸುಕುದಾರಿ ವ್ಯಕ್ತಿ ಇದ್ದ ಹಾಗಾದ್ರೆ ಅವನಿಗೆ ಈ ಬಗ್ಗೆ ಐಡಿಯಾ ಇದೆನಾ? ಅಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ತನಿಖೆಯಿಂದಲೇ ಗೊತ್ತಾಗುತ್ತೆ. ಈಗ ನಾನು ಹೇಳುವಂಥದ್ದು ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಾನು ಜನರಿಗೆ ಗೊತ್ತಾಗಬೇಕು ಅಂಥೇಳಿ ಈ ಹೋರಾಟದ ಈ ಷಡ್ಯಂತ್ರದ ಭಾಗವಾಗಿರುವಂಥ ಒಬ್ಬ ವ್ಯಕ್ತಿ, ಒಬ್ಬ ಸುಳ್ಳುಗಾರ ಮೊನ್ನೆ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಬಂದ್ಕೊಂಡು ಹೇಳ್ತಾ ಇದ್ದ, ಅದು 24 ವರ್ಷದ ಹುಡುಗಿದು ತಲೆಬುರುಡೆ ನಾವು ತೆಗೆದಿರೋದು ಅಂತ ಹೇಳ್ತಾನೆ. ನಾನು ವಿಡಿಯೋದಲ್ಲಿ ನೋಡಿದ ಪ್ರಕಾರ ಅದು ವಾರ್ನಿಷ್ ಆದಂಗಿದೆ. ಆ ಸ್ಕಲ್ಲಲ್ಲಿ ಯಾವುದೇ ಮಣ್ಣಿನ ಕಣಗಳಿದ್ದಂಗಿಲ್ಲ. ಇವನೆಲ್ಲೋ ಮ್ಯೂಸಿಯಮಿಂದನೋ ಎಲ್ಲಿಂದನೋ ಎತ್ಕೊಂಡು ಬಂದಿದ್ದಾನೆ ಆ ತಲೆಬುರುಡೆ ಅನಿಸುತ್ತೆ. ಮೊದಲು ಏನು ಇವನಿಗೆ ತಲೆಬುರುಡೆ ಸಿಕ್ಕಿದೆಯಲ್ವಾ ಆ ಭಾಗದಲ್ಲಿ ಆಗಿದ್ದು ಅಲ್ಲೇನು ಸಿಗತ್ತೆ ಅಂತ ನೋಡಬೇಕಿತ್ತು. ಇನ್ನು FSL ರಿಪೋರ್ಟು ಅಧಿಕಾರಿಗಳಿಗೆ ಸಿಗುವಂಥದ್ದು. SIT ತನಿಖೆ ಹೆಂಗಾಗತ್ತೆ ಅಂತ ಹೇಳಿದರೆ, ಈ ಹಿಂದೆ ಹೇಳಿದ್ನಲ್ಲ ಗುಜರಾತ್ ಆ ಪ್ರಕರಣದಲ್ಲೂ ಕೂಡ SIT ತನಿಖೆನೇ ಮಾಡಿ ಆಮೇಲೆ ಆರೋಪ ಮಾಡಿದವರ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು. SIT ತನಿಖೆ ಆಗುವಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಅವರು ವರದಿಯನ್ನು ಮಾಹಿತಿಯನ್ನು ಕೊಡೋದಿಲ್ಲ. ಹಾಗಿದ್ರೆ ಇವನಿಗೆ ಈ ಯೂಟ್ಯೂಬಲ್ಲಿ ಕೂತ್ಕೊಂಡು ಓದಿರುವ ಸುಳ್ಳುಗಾರನಿಗೆ ಹೆಂಗೆ ಅದು 24 ವರ್ಷದ ಹುಡುಗಿಯ ತಲೆಬುರುಡೆ ಅಂತ ಗೊತ್ತಾಯಿತು? ಅವನನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಈ ಹಿಂದೆ ಇಲ್ಲೆಲ್ಲ ತಲೆಬುರುಡೆಗಳಿವೆ ಅಂಥೇಳಿ ಈ ಜಯಂತ್ ಎನ್ನುವಂಥ ವ್ಯಕ್ತಿ ಒಬ್ಬ ಸುಳ್ಳುಗಾರ ಇದನ್ನು ಹೇಳಿದ್ದಾನೆ. ಆಮೇಲೆ ಬೇರೆ ಬೇರೆ ಈ ಹೋರಾಟಗಾರರು ಈ ಷಡ್ಯಂತ್ರ ಮಾಡುವಂಥ ಕೂಟದವರು ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಾ ಇರುವ ಉತ್ಖನನ ನಾಳೆ ಕೂಡ ಮುಂದುವರಿಯುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಎನಿವೆ ಮಿನಿಟ್ ಟು ಮಿನಿಟ್ ಅಪ್ಡೇಟ್
ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿರುತ್ತೆ. ಇವತ್ತಿನ ಅಪ್ಡೇಟ್ಗಳಿಷ್ಟು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಅದರ ಕಡೆ ಗಮನ ಕೊಡೋಣ. ಕಾಂಗ್ರೆಸ್ ಪಾಳ್ಯದಲ್ಲಿ ಇರುವ ಅಸಮಾಧಾನಗಳು ಕಡಿಮೆ ಆಗತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಲೇ ಇಲ್ಲ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಮಧ್ಯೆ ತಿಕ್ಕಾಟ ತಾರಕಕ್ಕೇರ್ತಿದೆ ಅನ್ನೋ ಅನುಮಾನಕ್ಕೆ ಕಾರಣವಾಗುವ ಅನೇಕ ಕೆಲವೊಂದಷ್ಟು ಘಟನೆಗಳು ಕೂಡ ನಡೀತಾ ಇದೆ. ಇದರ ಮಧ್ಯೆ ತುಮಕೂರು ಭಾಗದ ಶಾಸಕರ ಜಗಳ ಮತ್ತೊಂದು ಹಂತ ತಲುಪಿದೆ. ಡಿಕೆಶಿ ಹೊರಗಿಟ್ಟು ಸಿದ್ದರಾಮಯ್ಯ ಮೀಟಿಂಗ್. ಸಭೆಯಲ್ಲಿ ರಾಜಣ್ಣ, ಗುಬ್ಬಿ ಶ್ರೀನಿವಾಸ್ ಫೈಟ್. ಸಿಎಂ ಸಿದ್ದರಾಮಯ್ಯ ಶಾಸಕರ ಮನಗೆಲ್ಲಲು ಮುಂದಾಗಿದ್ದಾರೆ. ಅದಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೊರಗಿಟ್ಟು ನಿನ್ನೆ ರಾತ್ರಿ ತುಮಕೂರು ಶಾಸಕರು ಸಚಿವರ ಸಭೆ ನಡೆಸಿದ್ದಾರೆ. ಆ ಸಭೆಯಲ್ಲಿ ಗುಬ್ಬಿ ವಾಸು, ಕೆಎನ್ ರಾಜಣ್ಣ ಕಿತ್ತಾಟ ಆಗಿದ್ದಾರೆ. ಸಭೆಯಲ್ಲಿ ದಿಢೀರನೆ ಹಾಲಿನ ಗದ್ದಲ, ಕೋಲಾಹಲ ಸೃಷ್ಟಿಯಾಗಿ ಜೋರು ಗಲಾಟೆ ನಡೆದು ಹೋಗಿದೆ. ಸಚಿವ ರಾಜಣ್ಣ ಜೊತೆ ಜಗಳಕ್ಕೆ ಬಿದ್ದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಏರು ಧ್ವನಿಯಲ್ಲಿ ವಾಗ್ವಾದಕ್ಕಿಳಿದ್ರು. ರಾಜಣ್ಣ ವರ್ಸಸ್ ಗುಬ್ಬಿ ವಾಸು. ಸಭೆ ಆರಂಭದಲ್ಲೇ ದಿಢೀರನೆ ಹಾಲಿನ ಗದ್ದಲ, ಕೋಲಾಹಲ ಸೃಷ್ಟಿಸಿ ಜೋರು ಗಲಾಟೆ ನಡೆದು ಹೋಗಿದೆ. ಸಚಿವ ರಾಜಣ್ಣ ಜೊತೆ ಜಗಳಕ್ಕೆ ಬಿದ್ದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಏರು ಧ್ವನಿಯಲ್ಲಿ ವಾಗ್ವಾದಕ್ಕಿಳಿದ್ರು. ತುಮಕೂರು ಹಾಲು ಒಕ್ಕೂಟಕ್ಕೆ ತಮ್ಮ ಪತ್ನಿಯನ್ನ ಅಧ್ಯಕ್ಷೆಯನ್ನಾಗಿ ಮಾಡಲು ಹೊರಟಿದ್ದ ಗುಬ್ಬಿ ವಾಸುಗೆ ಬಿಗ್ ಶಾಕ್ ನೀಡಿದ್ದ ರಾಜಣ್ಣ, ಪಾವಗಡ ಶಾಸಕ ವೆಂಕಟೇಶ್ಗೆ ಸ್ಥಾನ ಸಿಗುವಂತೆ ನೋಡಿಕೊಂಡಿದ್ರು. ಇನ್ನೊಂದು ಕಡೆ ರಾಜಣ್ಣ ವಿರುದ್ಧ ಕುಣಿಗಲ್ ರಂಗನಾಥ್ ಬೇಸರ ಮಾಡಿಕೊಂಡ್ರು. ನೀರಿನ ವಿಚಾರಕ್ಕೆ ಅಸಮಾಧಾನ ಹೊರಹಾಕಿದ್ರು. ಈ ನಡೆಯಿಂದ ಕೆಲ ಕ್ಷಣ ಭಾವುಕರಾದ ರಾಜಣ್ಣ ಇದು ಅನಗತ್ಯ ಆರೋಪ ಅಂತ ಗರಂ ಆಗಿದ್ದಾರೆ. ಕೊನೆಗೆ ರಾಜಣ್ಣ, ಗುಬ್ಬಿ ವಾಸು ಹಾಗೂ ರಂಗನಾಥ್ಗೆ ಕಿವಿ ಮಾತು ಹೇಳಿದ ಸಿಎಂ, ಒಂದೇ ಜಿಲ್ಲೆಯವರು ಒಟ್ಟಾಗಿರಬೇಕು, ಮನಸ್ತಾಪ ಬಿಡಿ ಅಂತ ಸಮಾಧಾನ ಮಾಡಿದ್ದಾರೆ. ಶಾಸಕರ ಅಭಿಪ್ರಾಯಗಳು ಒಂದೇ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾರೇ ಆಗಲಿ ಜನಸಮುದಾಯದಲ್ಲಿ ಅವರವರಿಗೆ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ. ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ವಾ ಅದನ್ನು ಹೇಳೋದಕ್ಕೆ. ಮುಖ್ಯಮಂತ್ರಿಗಳು ಕರೆದಾಗ ಅದೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕತ್ತೆ. ಆಗ ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಅವರು ಅಲ್ಲಿ ಹೇಳೋದಕ್ಕೆ ಅದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್. ನೋಡ್ಬೇಕಲ್ಲ ಅದು ಹೆಂಗೆ CM DCM ಹೊತ್ತು ವ್ಯಾಖ್ಯಾನ ಮಾಡ್ಬೇಕಲ್ಲ ಹೆಂಗೆ ಆಗ್ತದೆ. CM ಕರೀರಿ, CM ಕರೆದಿದ್ದಾರೆ, ಅವ್ರನ್ನ ಯಾಕೆ ಕರೆದಿಲ್ಲ ಅನ್ನೋದು ಕೂಡ ಚರ್ಚೆ ನಡೀತಾ ಇದೆ ಎಲ್ಲ ಕಡೆ. ಇಲ್ಲ, ಯಾರು ಬಿಡುವಂಥ ಪ್ರಶ್ನೆ ಅಲ್ಲ. ಟೈಮು ಹಂತವಾಗಿ ಎಲ್ಲರೂ ಮಾಡ್ತಾರೆ, ಒಂದೇ ಸರಿ ಮಾಡ್ಲಿಕ್ಕಾಗಲ್ಲ ಎಲ್ಲರಿಗೂ. ಇದು ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್. 5 ವರ್ಷ ನಾನೇ ಸಿಎಂ ಅಂತ ಸಿದ್ದು ಹೇಳಿದ ಬಳಿಕ ಸಿಂಗಲ್ ಸಲಗ ಹೆಜ್ಜೆ ಏರಿಸಿದ್ದಾರೆ. ಡಿಸಿಎಂಗೆ ಆಹ್ವಾನ ನೀಡದೆ ಸಭೆ ನಡೆಸ್ತಾ ಇರೋ ಸಿಎಂ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ಪ್ರಥಮ್ ಹಾಗೂ ದರ್ಶನ್ ಅಭಿಮಾನಿಗಳ ವಿವಾದ ಪ್ರಕರಣ ತಾರಕಕ್ಕೇರುತ್ತಲೇ. ಪ್ರಥಮ್ ಪ್ರೊಟೆಸ್ಟ್ ಮುಂದುವರೆದಿದ್ದು ಮತ್ತೆ ಇವತ್ತು ಮತ್ತೊಂದು ಠಾಣೆ ಎದುರು ಹೋಗಿ ಉಪವಾಸ ಕೂತಿದ್ದಾರೆ ಪ್ರಥಮ್. ಇದರಿಂದ ಸಹಜವಾಗಿ ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮಾ ಕೂಡ ಸೃಷ್ಟಿಯಾಯಿತು. ಸದ್ಯ ಈ ವಿವಾದ ಪ್ರಕರಣ ಸಂಬಂಧ ಪ್ರಥಮ್ ನಿಲುವೇನು, ಇವತ್ತಾಗಿದೆಯೇನೇನು, ಇದರ ಡೀಟೇಲ್ಸ್ ನಿಮ್ಮ ಮುಂದೆ. ಪದ್ಮಾವತಿ ಕೆಣಕಿದ ಡಿ ಫ್ಯಾನ್ಸ್ ಗಡಗಡ. ಕೇಸ್ ವಾಪಸ್ ಪಡೆಯುವಂತೆ ಮನವಿ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಕಮೆಂಟ್ ಮಾಡಿದ್ದಕ್ಕೆ ಪದ್ಮಾವತಿ ಕಾನೂನು ಸಮರ ಸಾರಿದ್ದಾರೆ. ಕೆಟ್ಟದಾಗಿ ಮೆಸೇಜ್ ಕಳುಹಿಸಿದ್ದ 43 ಸೋಷಿಯಲ್ ಮೀಡಿಯಾ ಖಾತೆಗಳ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಪದ್ಮಾವತಿ ದೂರು ನೀಡಿದ್ದೇ ತಡ ಡಿ ಫ್ಯಾನ್ಸ್ ಪಾತರಗುಟ್ಟಿದ್ದಾರೆ. ಮಾಜಿ ಸಂಸದೆ ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಿದ್ದಂತೆ ದರ್ಶನ್ ಅಭಿಮಾನಿಗಳು ಬೆದರಿ ಬೆಂಡಾಗಿದ್ದಾರೆ. ಕೇಸ್ ವಾಪಸ್ ಪಡೆಯುವಂತೆ ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದಾರೆ. ಕೆಲವರು ರಮ್ಯಾ ಅವರಿಗೆ ಮೆಸೇಜ್ ಮಾಡಿ ಕ್ಷಮೆ ಕೇಳಿ ದೂರು ವಾಪಸ್ ಪಡೆಯುವಂತೆ ಮನವಿ ಮಾಡುತ್ತಿದ್ದಾರೆ. ಪೊಲೀಸ್ ಠಾಣೆ ಮುಂದೆ ಪ್ರಥಮ್ ಪ್ರತಿಭಟನೆ. ಡಿಮ್ಯಾಂಡ್ ಪೂರ್ಣವಾಗುವವರೆಗೂ ಉಪವಾಸ.
ದಿನೇ ದಿನೇ ಪ್ರಥಮ ಪ್ರತಿಭಟನೆ ತೀವ್ರವಾಗ್ತಿದೆ. ಇಂದು ಕೂಡ ಪ್ರಥಮ ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ತೆರಳಿ ಸಿಬ್ಬಂದಿ ಜೊತೆ ಗಲಾಟೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಹಳೆಯ ದೂರು ಪ್ರಕರಣದ ಚಾರ್ಜ್ ಶೀಟ್ ಕೊಡಲು ಸಬ್ ಇನ್ಸ್ಪೆಕ್ಟರ್ ಜೊತೆ ಗಲಾಟೆ ಮಾಡಿಕೊಂಡಿದ್ದಾರೆ. ನೀವು ನನ್ನನ್ನು ಅಷ್ಟೇ ನಾನು ಕೇಳಿದೆ, ನನ್ನ ಪರ್ಮಿಷನ್ ನನ್ನ ಕೆಲಸ ಸಾಲ್ವ್ ಮಾಡೋಕ್ಕಾಗಲ್ಲ ಬದನೆಕಾಯಿ ತೊಟ್ಟು ಬೆಳೆಲ್ಲ ತೋರಿಸ್ತಾರೋ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ. ಸರ್ ಆ ವ್ಯಕ್ತಿಗೆ ಒಂದು ಸ್ವಲ್ಪ ಬೇಸಿಕ್ ಕಾಮನ್ ಸರ್, ನನ್ನ ಮೇಲೆ 100 ಸಲ ಅಟ್ಯಾಕ್ ಆಗಿದೆ, 100 ಕಂಪ್ಲೇಂಟ್ ಕೊಟ್ಟರೆ ಕಾಮನ್ ಸೆನ್ಸ್ ಒಳಗಡೆ ಬನ್ನಿ ಸರ್. ಜುಲೈ 22ರಂದು ದೊಡ್ಡಬಳ್ಳಾಪುರದಲ್ಲಿ ದೇವಸ್ಥಾನವೊಂದರ ಕಾರ್ಯಕ್ರಮಕ್ಕೆ ತೆರಳಿದ್ದ ಪ್ರಥಮ್ಗೆ ದರ್ಶನ್ ಅಭಿಮಾನಿಗಳು ಜೀವ ಬೆದರಿಕೆ ಹಾಕಿದ್ದಾರೆಂದು ದೂರು ದಾಖಲಿಸಿದ್ದರು. ಆದ್ರೀಗ ಈ ಹಿಂದೆ ನಾನು ದೂರು ಕೊಟ್ಟರೂ ಜ್ಞಾನ ಭಾರತಿ ಪೊಲೀಸರು ಕ್ರಮ ತೆಗೆದುಕೊಂಡಿಲ್ಲ ಎಂದು ಆರೋಪ ಮಾಡಿದ್ದಾರೆ. ದರ್ಶನ್ ಫ್ಯಾನ್ ಪೇಜ್ ಡಿಲೀಟ್ ಆಗುವವರೆಗೂ ಉಪವಾಸ ಮಾಡ್ತೀನಿ, ನನ್ನ ಜೀವಕ್ಕೆ ಹಾನಿಯಾದರೆ ದರ್ಶನ್ ಅಭಿಮಾನಿಗಳೇ ಕಾರಣ ಎಂದಿದ್ದಾರೆ. ಸುಳ್ಳು ಹಬ್ಬಿಸ್ತಾ ಇದ್ದಾರೆ. 2000 ಪೇಜಲ್ಲಿ ಬಂದಿದೆಯಪ್ಪ. ನನ್ನ ಪರ್ಸನಲ್ ಲೈಫಲ್ಲಿ ಏನಾಗಿದೆ ಅಂತ ಈಗ ನೀವು ನೀವು ಕ್ಯಾಮ್ರಾ ಇಡ್ತಿರಲ್ಲ, ಡಿಲೀಟ್ ಈಗ ಆಗತ್ತಂತೆ ನಾನು ಇಲ್ಲಿಂದ ಹೋಗಲ್ಲ. ಅದಕ್ಕೆ ನಾನು ಮೇಡಮ್ ಹತ್ರ ಕೂತಿರೋದು. ನನಗೆ ನಾನು ಬದುಕ್ಬೇಕು ಸರ್. ಇವ್ರು ಕೂತ್ಕೊಂಡು ಇವ್ರು ನಮ್ ಕಾಪಾಡ. ದರ್ಶನ್ ಅಭಿಮಾನಿಗಳಿಂದ ವೈಯಕ್ತಿಕ ಜೀವನ ಹಾಳಾಗ್ತಿದೆ. ಇದು ಮತ್ತೆ ಆಗದಂತೆ ನಿಮ್ಮ ಅಭಿಮಾನಿಗಳು ನೀವು ವಿಡಿಯೋ ಮಾಡಿ ತಿಳಿಸಬೇಕು. ಜೊತೆಗೆ ದರ್ಶನ್ ಫ್ಯಾನ್ ಪೇಜ್ ಡಿಲೀಟ್ ಆಗಬೇಕು. ಅಲ್ಲಿಯವರೆಗೂ ನಾನು ಉಪವಾಸ ನಿಲ್ಲಿಸಲ್ಲ ಎಂದು ಪ್ರಥಮ್ ಹಠ ಹಿಡಿದಿದ್ದಾರೆ. DCP ಮೇಡಮ್ ಅದು ಎಲ್ಲರಿಗೂ ಸೋಷಿಯಲ್ ಮೀಡಿಯಲ್ಲಿ ಥ್ರೆಟ್ನಿಂಗ್ ಮಾಡ್ತಾರಂತ ತೀರಾ ಅಶ್ಲೀಲ ಪೋಸ್ಟ್ ಹಾಕಿರೋ ಪೇಜಸ್ ಡಿಲೀಟ್ ಮಾಡೋ ತನಕ ನಾವು ಒಂದು ಹನಿ ನೀರು ಕೊಡಿಲ್ಲ. ಇದಿಷ್ಟೇ ನಮ್ಮ ವಾದ. ಒಂದು, ಅದು ಹೆಲ್ತ್ ಏನು ಇಶ್ಯೂ ಆಗುತ್ತೆ ಆಗಲಿ, ಫರ್ದರ್ ಯಾರು ವಿರೋಧಿಗಳಲ್ಲ, ಅವ್ರಿಗೆ ಒಳ್ಳೇದಾಗಲಿ. ಬಟ್ ಅವ್ರ ಬಾಯಿ ನಿಲ್ಲಿಸ್ಲಿ ಅಂತ ಹೇಳಿದ್ರೆ ಪುನಃ ಜಾಸ್ತಿ ಮಾಡ್ತಾನೆ ಇದ್ದಾರೆ ಸರ್. ನಾನು ಒಂದು ಹೇಳ್ತೀನಿ, ಪರ್ಸನಲ್ ಲೈಫಲ್ಲಿ ಡ್ಯಾಮೇಜ್ ಆಗಿದೆ, ನಮಗೆ ನಮ್ಮ ಫ್ಯಾಮಿಲಿ ಲೈಫ್ ಡ್ಯಾಮೇಜ್ ಆಗಿದೆ. ಇದು ಬೇರೆ ಹಂತಕ್ಕೆ ಹೋಗ್ತದೆ. ನಮ್ಮ ಫ್ಯಾಮಿಲಿದು, ನನ್ನ ವೈಫ್ದು, ನಮ್ಮ ಕುಟುಂಬದ್ದು ಏನೇನೋ ಆಗ್ತಾ ಇದೆ. ಒಂದೆಡೆ ನಟ ಪ್ರಥಮ್ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಮರ ಸಾರಿದ್ರೆ, ಮತ್ತೊಂದೆಡೆ ರಮ್ಯಾ ಕಾನೂನು ಸಮರಕ್ಕೆ ಡಿ ಫ್ಯಾನ್ಸ್ ಕಂಗಾಲಾಗಿರೋದಂತೂ ಸತ್ಯ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದ್ ಕಡೆ ಬೇಲ್ ರದ್ದಾಗೋ ಟೆನ್ಷನ್, ಮತ್ತೊಂದ್ ಕಡೆ ರಮ್ಯಾ, ಇದ್ರ ಮಧ್ಯೆ ಪ್ರಥಮ್. ಈ ಮೂರೂ ವಿಚಾರ ದರ್ಶನ್ ಅವರ ತಲೆನೋವನ್ನ ಹೆಚ್ಚಿಸಿದೆ. ಆತಂಕದಲ್ಲಿರುವ ಕೊಲೆ ಆರೋಪಿ ದರ್ಶನ್ ಮತ್ತೊಮ್ಮೆ ದೇವರ ಮೊರೆ ಹೋಗಿದ್ದಾರೆ. ಕಳೆದ ವರ್ಷದ ಹರಕೆ ಇದೀಗ ವಿಜಯಲಕ್ಷ್ಮಿ ಅವರು ತೀರಿಸುವ ಸಲುವಾಗಿ ದರ್ಶನ್ ಅವರ ಸಮೇತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬೇಲ್ ಟೆನ್ಷನ್ ನಡುವೆ ಕಾಟೇರ ಟೆಂಪಲ್ ರನ್. ಪತ್ನಿ ವಿಜಯಲಕ್ಷ್ಮಿ ಜೊತೆ ದರ್ಶನ್ ದೇವರ ಮೊರೆ. ಸಾಲು ಸಾಲು ಸಂಕಷ್ಟದ ನಡುವೆ ನಟ ದರ್ಶನ್ ಪತ್ನಿ ಜೊತೆ ದೇವರ ದರ್ಶನವನ್ನ ಪಡೆದಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಭವಿಷ್ಯಕ್ಕೆ ತಲೆ ಕೆಡಿಸಿಕೊಂಡಿರೋ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ದೇಗುಲಗಳ ಪ್ರದಕ್ಷಿಣೆಯನ್ನ ಹಾಕಿದ್ದಾರೆ. ಇಂಡಸ್ಟ್ರಿಯಲ್ಲಿ ಸೆಲೆಬ್ರಿಟಿ ವರ್ಸಸ್ ಡಿಬಾಸ್ ಫ್ಯಾನ್ಸ್ ನಡುವೆ ಮಾತಿನ ಮಿಸೈಲ್ ಅಟ್ಯಾಕ್ ನಡೀತಾ ಇದೆ. ದರ್ಶನ್ ಫ್ಯಾನ್ಸ್ ಗಳಿಂದ ಕಮೆಂಟ್ ಮೆಸೇಜ್ ರೂಪದಲ್ಲಿ ಅಟ್ಯಾಕ್ ಆಗ್ತಾ ಇದ್ರೆ, ನಟಿ ರಮ್ಯಾ ನಟ ಪ್ರಥಮ್ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಪೊಲೀಸ್ ಸೇನೆಯನ್ನ ಬಳಸ್ತಾ ಇದೆ. ಈ ವಾರ್ನ ನಡುವೆ ಡೆವಿಲ್ ನಾಗರ ಪಂಚಮಿ ಎಂದು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಅಂದು ದಾಸ ಜೈಲಿನಲ್ಲಿದ್ರು. ಅವತ್ತು ಬೇಲ್ ಟೆನ್ಷನ್ ನಲ್ಲಿ ಇತ್ತು. ಪತಿಗಾಗಿ ಆಚೆ ಹೋರಾಟ ಮಾಡ್ತಾ ಇದ್ದ ವಿಜಯಲಕ್ಷ್ಮಿ ಅಸ್ಸಾಂನಲ್ಲಿರೋ ಆ ತಾಯಿ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಭಾರತದ 51 ಶಕ್ತಿ ಪೀಠಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಎಂದು ನಂಬಲಾಗುವ ಈ ದೇವಸ್ಥಾನಕ್ಕೆ ಬಂದು ಪತಿಯ ಶೀಘ್ರ ಬಿಡುಗಡೆಗಾಗಿ ಹರಕೆಯನ್ನ ಹೊತ್ತುಕೊಂಡಿದ್ರು. ಅಂದು ವಿಜಯಲಕ್ಷ್ಮಿ ಮಾಡಿದ್ದ ಪ್ರಾರ್ಥನೆ ಫಲಿಸಿತ್ತು ಏನು? ದರ್ಶನ್ಗೆ ಬೇಲ್ ಕೂಡ ಸಿಕ್ಕಿತ್ತು. ಹರಕೆ ಈಡೇರಿದ ಮೇಲೆ ಪೂಜೆ ಸಲ್ಲಿಕೆ ಮಾಡೋದಕ್ಕೆ ದರ್ಶನ್ ದಂಪತಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಅಂದು ಸಿಕ್ಕ ಬೇಲನ್ನ ರದ್ದು ಮಾಡಿ ಅಂತ ರಾಜ್ಯ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಇದರ ತೀರ್ಪು ಹೊರಬರೋದಿದೆ.
ಈ ಟೆನ್ಷನ್ ನಡುವೆ ತಾವು ಕಟ್ಟಿಕೊಂಡಿದ್ದ ಹರಕೆಯನ್ನ ತೀರಿಸಲು ವಿಜಯಲಕ್ಷ್ಮಿ ಮತ್ತು ದರ್ಶನ್ ಕುಟುಂಬ ಸಮೇತರಾಗಿ ಅಸ್ಸಾಂನ ಕಾಮಾಖ್ಯ ದೇವಿಯ ಸನ್ನಿಧಾನಕ್ಕೆ ಭೇಟಿ ನೀಡಿದ್ರು. ಹರಕೆ ಈಡೇರಿಸಿದ್ರು. ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕಟವಾಗೋ ಬೇಲ್ ಭವಿಷ್ಯ ತಮ್ಮ ಪರ ಇರಲಿ ಅಂತ ದೇಗುಲದಲ್ಲಿ ಪ್ರದಕ್ಷಿಣೆ ಹಾಕಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂದ್ರೆ ಅಲ್ಲಿನ ಭೂಕಂಪನಗಳೇ ನೆನಪಾಗುವುದು. ಸಕ್ರಿಯ ಜ್ವಾಲಾಮುಖಿಗಳು ಹೆಚ್ಚಿರುವ ಪ್ರದೇಶಗಳನ್ನ ರಿಂಗ್ ಆಫ್ ಫೈರ್ ಅಂತ ಕರೆಯಲಾಗುತ್ತೆ. ವಿವಿಧ ದೇಶಗಳಲ್ಲಿ ಹರಡಿರುವ ಈ ಬೆಂಕಿಯ ಉಂಗುರ ಮಾನವನಿಗೆ ಸಾಲು ಸಾಲು ಸಂಕಷ್ಟವನ್ನ ತಂದೊಡ್ಡುತ್ತಲೇ ಇರುತ್ತೆ. ಇದೀಗ ಜಪಾನ್, ರಷ್ಯಾಗೂ ಅಂಥದ್ದೇ ಆತಂಕ ಎದುರಾಗಿದೆ. ಅಲುಗಾಡಿದ ಭೂಮಿ, ಮೋರ್ಗರೆದ ಸಮುದ್ರ. ರಷ್ಯಾದಲ್ಲಿ ಭೂಕಂಪ, ಜಪಾನಿನಲ್ಲಿ ಸುನಾಮಿ. ನೋಡ್ತಿದ್ದಂತೆಯೇ ಅಂಗಡಿ ನಾಶ. ಆಪರೇಷನ್ ಥಿಯೇಟರ್ನಲ್ಲಿ ಎಲ್ಲ ಗಡ ಗಡ. ನಿಂತಲ್ಲೇ ಶೇಕ್ ಶೇಕ್ ಆದ್ವು ಕಾರುಗಳು. ಎರಡು 2011ರ ನಂತರ ಅತ್ಯಂತ ಪ್ರಬಲ ಅಂದ್ರೆ 8.8 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಪೆಸಿಫಿಕ್ ಮಹಾಸಾಗರದ ಉತ್ತರದ ಭಾಗದಲ್ಲಿ ಸುನಾಮಿ ಅಪ್ಪಳಿಸಿದೆ. ಕರಾವಳಿಯ ಹಲವು ಪ್ರದೇಶಗಳಲ್ಲಿ ಸುನಾಮಿ ಅಲರ್ಟ್ ನೀಡಲಾಗಿದೆ. ಬೆಳಗ್ಗೆ ರಷ್ಯಾದ ಕಮಚಟಕ ಪೆನ್ಸಿನ್ಸುಲಾದಲ್ಲಿ ರಿಕ್ಟರ್ ಮಾಪಕದಲ್ಲಿ 8.8ರ ತೀವ್ರತೆಯ ಭೂಕಂಪ ಸಂಭವಿಸಿದೆ. ಭೂಮಿಯ ಅಲುಗಾಟ ಹೇಗಿತ್ತು ಅಂದ್ರೆ ಪೂರ್ವ ರಷ್ಯಾದಲ್ಲಿ ಸಾಕಷ್ಟು ಕಟ್ಟಡಗಳು ನಡುಗಿ ಹೋದ್ವು. ಭೂಕಂಪದ ಜೊತೆಗೆ ಸಮುದ್ರದಲ್ಲಿ ಸುನಾಮಿ ಅಲೆಗಳು ಎದ್ದೇಳುವ ಎಚ್ಚರಿಕೆಯನ್ನ ನೀಡಲಾಗಿದೆ. ಏಷ್ಯಾ ಖಂಡದಿಂದ ಹಿಡಿದು ದಕ್ಷಿಣ ಅಮೆರಿಕ ಖಂಡದವರೆಗೂ ಸುನಾಮಿ ಅಲೆಗಳ ವಾರ್ನಿಂಗ್ ನೀಡಲಾಗಿದೆ. ಆದ್ದರಿಂದ ಆ ದೇಶಗಳ ಜನರಲ್ಲಿ ಸುನಾಮಿಯ ಭಯ ಆವರಿಸಿದೆ. ಭೂಕಂಪ ಹಾಗೂ ಸುನಾಮಿ ಅಲೆಗಳ ಕಾರಣಕ್ಕೆ ಜನರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಮನೆಯೊಳಗಿನ ಭಯಾನಕ ವಿಡಿಯೋಗಳು ಮತ್ತು ದೊಡ್ಡ ಕಟ್ಟಡಗಳೇ ಕೆಲವೇ ಸೆಕೆಂಡ್ಗಳವರೆಗೂ ಶೇಕ್ ಆಗಿರುವ ವಿಡಿಯೋಗಳನ್ನ ರಷ್ಯಾದ ಜನರೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಅನೇಕ ಕಡೆ ಗೋಡೆಗಳು ಬಿರುಕು ಬಿಟ್ಟಿವೆ. ಭಯಭೀತಿಯಿಂದ ಜನರು ಮನೆಯಿಂದ ಆಚೆ ಬಂದು ಸುರಕ್ಷಿತ ಸ್ಥಳಗಳತ್ತ ಓಡಿ ಹೋಗ್ತಿದ್ದಾರೆ. ಜಪಾನ್ಗೆ ಅಪ್ಪಳಿಸಿದ ರಣರಕ್ಕಸ ಸುನಾಮಿ. ಇಂದು ಸಂಭವಿಸಿದ್ದು ವಿಶ್ವದ ಪ್ರಬಲ ಭೂಕಂಪಗಳಲ್ಲಿ ಒಂದು. ಈಗಾಗಲೇ ರಷ್ಯಾ ಮತ್ತು ಜಪಾನ್ಗೆ ಸುನಾಮಿ ಬಂದಪ್ಪಳಿಸಿದೆ. ಅಲಾಸ್ಕಾ, ಹವಾಯಿ ಮತ್ತು ನ್ಯೂಜಿಲೆಂಡ್ ಕಡೆಗೆ ದಕ್ಷಿಣಕ್ಕೆ ಇರುವ ಇತರ ಕರಾವಳಿಗಳಿಗೆ ಎಚ್ಚರಿಕೆ ಸಂದೇಶ ರವಾನೆಯಾಗಿದೆ.
ಜಪಾನ್ನಲ್ಲಿ ಹೊಕ್ಕೈಡೋದ ಕರಾವಳಿಯಲ್ಲಿ 30-50 ಸೆಂಟಿಮೀಟರ್ ಎತ್ತರದ ಸುನಾಮಿ ಅಲೆಗಳು ಎದ್ದಿವೆ. ಇಶಿನೋಮಾಕಿ ಬಂದರ್ನಲ್ಲಿ 50 ಸೆಂಟಿಮೀಟರ್ ಎತ್ತರದ ಅಲೆಗಳು ಕಂಡು ಬಂದಿವೆ. ಜಪಾನ್ ಹವಾಮಾನ ಸಂಸ್ಥೆಯು 3 ಮೀಟರ್ ಎತ್ತರದ ಅಲೆಗಳ ಸಾಧ್ಯತೆ ಬಗ್ಗೆ ಎಚ್ಚರಿಕೆ ನೀಡಿದ್ದು, ಹೊಕ್ಕೈಡೋದಿಂದ ಒಕಿನಾದವರೆಗಿನ 133 ಪುರಸಭೆಗಳ 9 ಲಕ್ಷಕ್ಕೂ ಹೆಚ್ಚು ನಿವಾಸಿಗಳಿಗೆ ಸ್ಥಳಾಂತರ ಆದೇಶ ನೀಡಲಾಗಿದೆ. 2011ರ ಸುನಾಮಿಯಿಂದ ಹಾನಿಗೊಳಗಾದ ಫುಕುಶಿಮಾ ಪರಮಾಣು ಸ್ಥಾವರದ ಕಾರ್ಮಿಕರನ್ನ ಸ್ಥಳಾಂತರಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಶಾಕ್ ಕೊಟ್ಟಿದ್ದಾರೆ. ಮೋದಿ ನನ್ನ ಮಿತ್ರ ಎನ್ನುತ್ತಲೇ ಬೆನ್ನಿಗೆ ಇರಿದಿದ್ದಾರೆ. ದೊಡ್ಡಣ್ಣನ ಒಂದೇ ಒಂದು ನಡೆ ಇದೀಗ ಇಡೀ ದೇಶವನ್ನ ಬೆಚ್ಚಿ ಬೀಳಿಸ್ತದೆ. ಆಧುನಿಕ ಹೊಚ್ಚುದೊರೆ, ಸ್ವಯಂ ಘೋಷಿತ ಶಾಂತಿದೂತ, ಮಂದಬುದ್ಧಿ ಮಾನವ ಡೊನಾಲ್ಡ್ ಟ್ರಂಪ್ ಕೊನೆಗೂ ತನ್ನ ಬುದ್ಧಿ ತೋರಿಸಿದ್ದಾರೆ. ಭಾರತಕ್ಕೆ ಕೊನೆಗೂ ತೆರಿಗೆ ಶಾಕ್ ಕೊಟ್ಟಿದ್ದಾರೆ. ಭಾರತಕ್ಕೆ ಸುಂಕದ ಬರೆ ಎಳೆದ ಟ್ರಂಪ್, ಶೇಕಡ 25ರಷ್ಟು ತೆರಿಗೆ ಏರಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಿಂದ ರಫ್ತಾಗುವ ಸರಕುಗಳ ಮೇಲೆ ಶೇಕಡ 25ರಷ್ಟು ಸುಂಕ ವಿಧಿಸುವ ಮೂಲಕ ಹೊಸ ತೆರಿಗೆ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 1, 2025ರಿಂದಲೇ ಹೊಸ ತೆರಿಗೆ ನೀತಿ ಜಾರಿಗೆ ಬರಲಿದ್ದು, ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ಎಲ್ಲ ಎಲೆಕ್ಟ್ರಾನಿಕ್ಸ್, ರತ್ನ ಮತ್ತು ಆಭರಣ, ಜವಳಿ ಮತ್ತು ಇತರ ಕೈಗಾರಿಕೆಗಳ ಮೇಲೆ ಪರಿಣಾಮ ಬೀರಲಿದೆ. ಭಾರತದ ಮೇಲೆ ತೆರಿಗೆ ಸಮರ ಸಾರಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವೂ ಸೇರಿದಂತೆ ಅನೇಕ ಮಿತ್ರ ರಾಷ್ಟ್ರಗಳ ಮೇಲೆ ತೆರಿಗೆ ವಿಧಿಸುತ್ತಿದ್ದರೆ, ಇದರಿಂದ ಅಮೆರಿಕದಲ್ಲಿ ಕೆಲವೊಂದು ವಿದೇಶಿ ಉತ್ಪನ್ನಗಳು ಮತ್ತಷ್ಟು ದುಬಾರಿಯಾಗುವ ಭೀತಿ ಇದೆ. ಅಮೆರಿಕದಲ್ಲಿ ಭಾರತದ ಕಾರ್ ಮತ್ತು ಬಿಡಿ ಭಾಗಗಳ ಮೇಲೆ 25ರಷ್ಟು ಸುಂಕ ಹೇರಲಾಗಿದೆ. ಇದರಿಂದ ಅಮೆರಿಕದಲ್ಲಿ ಭಾರತದ ಕಾರುಗಳ ಬೆಲೆ ಹೆಚ್ಚಾಗುತ್ತದೆ. ಮಾರುತಿ, ಮಹೀಂದ್ರ, ಟಾಟಾ ಕಾರ್ ಕಂಪನಿಗಳ ಬೆಲೆ ಏರಿಕೆಯಾಗುತ್ತೆ. ಅಮೆರಿಕಕ್ಕೆ ಭಾರತದ ಉಡುಪು, ಶೂಗಳು ಹೋಗುತ್ತದೆ. ಆ ವಸ್ತುಗಳ ಬೆಲೆ ಅಮೆರಿಕದಲ್ಲಿ ಹೆಚ್ಚಾಗಲಿದೆ. ಅಮೆರಿಕದಲ್ಲಿ ತಿನಿಸು, ಅಕ್ಕಿ ಬೇಳೆ ಬೆಲೆ ಏರಿಕೆಯಾಗುತ್ತೆ. ಟ್ರಂಪ್ ನಿರ್ಧಾರದಿಂದ ಭಾರತಕ್ಕೂ ದೊಡ್ಡ ನಷ್ಟವಾಗಲಿದೆ. ಭಾರತದ ವಸ್ತುಗಳ ಮೇಲಿನ ತೆರಿಗೆ ಹೆಚ್ಚಾಗಲಿದೆ. ಆಗ ಲಾಭ ಕಡಿತವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿಶ್ವವತನ ಕರ್ನಾಟಕ ಪ್ರೈಮ್ ಟೈಮ್ ನ ಸುದ್ದಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH